ನಾರ್ಮಲಾಗಿ ಚಟ್ನಿ ಮಾಡ್ಕೋತಿರಲ್ಲ, ದೋಸೆಗಾಗಲಿ ಪೂರಿಗಾಗಲಿ ಒಂದು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಎಷ್ಟು ಸೂಪರಾಗಿರುತ್ತೆ ಅಂದರೆ ಸೂಪರ್ ಡೂಪರಾಗಿರುತ್ತೆ. ಇದು ಬಂದು ಬೇರೆದೇನು ಬೇಕಾಗಿಲ್ಲ, ಬರೀ ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ ಸಾಕು. ಟೇಸ್ಟ್ ಅಂತೂ ಬೊಂಬಾಟಾಗಿರುತ್ತೆ. ಅದು ಬೇಕಾಗಿರೋದು ಫಸ್ಟು ಒಂದು ಪಾತ್ರೆಗೆ ಕಡಲೆ ಬೀಜ ತೊಗೋತಾ ಇದ್ದೀನಿ. ಕಡಲೆ ಬೀಜ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಆಗಲಿ ಇಲ್ಲ ಒಣಮೆಣ್ಸಿನ್ಕಾಯಿ ಆಗಲಿ ತೊಗೊಂಡು ಅದಕ್ಕೆ ಒಂದು 4-5 ಪೀಸಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಆಪ್ಷನಲ್ಲೂ ಬೇಕಿದ್ರೆ ಶುಂಠಿ ಬೇಕಿದ್ರೆ ಹಾಕೋಬೋದು. ನಾನು ಬೇರೆ ಬೆಳ್ಳುಳ್ಳಿ ಹಾಕ್ಕೋತಿದ್ದೀನಿ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಪಟ್ 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 ಅಂತ ಸೌಂಡ್ ಬರುತ್ತಲ್ಲ, ನಾರ್ಮಲಾಗಿ ಕಡಲೆ ಬೀಜ ಫ್ರೈ ಆದಮೇಲೆ ಆ ರೀತಿ ಚೆನ್ನಾಗಿ ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಮಟ್ಟಿಗೆ. ಒಬ್ರೊಬ್ಬರು ಕಡಲೆ ಬೀಜ ಚಟ್ನಿ ಒಂದೊಂದು ಥರ ಮಾಡ್ತಾರೆ. ಅಂದರೆ ಒಬ್ರೊಬ್ಬರು ಸಿಪ್ಪೆ ತೆಗೆದು ಮಾಡ್ತಾರೆ, ಇಲ್ಲಾಂದರೆ ಬಂದೋದಕ್ಕೆ ಕಡಲೆ ಬೀಜಕ್ಕೆ ಕಡಲೆಪಪ್ಪು ಆಗಲಿ ಇಲ್ಲಾಂದರೆ ಕಾಯಿ ಆಗಲಿ ಹಾಕ್ಬಿಟ್ಟು ಮಾಡ್ತಾರೆ. ಒಂದೇ ಒಂದು ಸತಿ ಸಿಂಪಲ್ಲಾಗಿ ಮಾಡ್ಕೊಂಡು ನೋಡಿ, ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಗಟ್ಟಿಗೆ ಬೇಕಿದ್ರೆ ಗಟ್ಟಿಗೆ, ಇಲ್ಲನೇ ನಾರ್ಮಲಾಗಿ ಅಂದರೆ ನೀರಾಗೆ ನಿಮ್ಮ ಇಷ್ಟ, ಯಾವ ರೀತಿ ಯೂಸ್ ಮಾಡ್ಕೋತೀರೋ ಆ ರೀತಿ. ನೋಡಿ ನಾನು ಬಂದು ಈ ರೀತಿ ಬಂದಿದೆ. ನನಗೆ ಪೂರಿಗೆ ಮಾಡ್ಕೋತಾ ಇರೋದು, ಅದರಿಂದ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ. ನೋಡಿ ಈ ರೀತಿ. ಇನ್ನೂ ಬೇಕಿದ್ರೆ ಇನ್ನೂ ನೀರಾಗೆ ಹಾಕ್ಕೋಬೋದು, ಇಲ್ಲ ನನಗೆ ಇನ್ನೂ ಸ್ವಲ್ಪ ಗಟ್ಟಿಗೆ ಬೇಕು ಅಂತಂದರೆ ರೊಟ್ಟಿಗೆ ಆ ರೀತಿ ಮಾಡ್ಕೋಬೇಕಂದ್ರೆ ಈ ರೀತಿ ಇರಲಿ. ದೋಸೆಗೆ ಆಗಲಿ ಚಟ್ನಿಗಾಗಲಿ ಇನ್ನೂ ಸ್ವಲ್ಪ ನೀರು ಗಟ್ಟಿ ಇರಲಿ, ಹಂಗೆ ನಿಮ್ಮ ಇಷ್ಟ. ಇನ್ನೊಂದು ಬಂದು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಒಂದು ಸೌಟ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ, ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಗ್ಗರಣೆ ಕೊಡ್ಕೋತಾ ಇದ್ದೀನಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ಏನಿಲ್ಲ, ಬರೀ ಕಡಲೆ ಬೀಜ ಒಂದೇ ಒಂದು ಐಟಮಿಂದ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಒಂದು ಸತಿ ಬೇಕಿದ್ರೆ ಟ್ರೈ ಮಾಡಿ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ. ನೋಡಿ ನಾನು ಬಿಸಿ ಬಿಸಿ ಪೂರಿ ಮಾಡೋ ರೆಸಿಪಿನೂ ಸಹ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಪೂರಿ ಉಬ್ಬುತ್ತೆ ಅನ್ನೋದು. ಆ ಪೂರಿಗೆ ಮಾಡಿರೋ ಚಟ್ನಿ ಇಷ್ಟು ಚೆನ್ನಾಗಿ ಮಾಡ್ಕೋಬೋದು, ಇಲ್ಲ ಇನ್ನೂ ಸ್ವಲ್ಪ ಲಿಕ್ವಿಡಲ್ಲಾನ ಮಾಡ್ಕೋಬೋದು. ಟ್ರೈ